ನೋಡಕ್ ಗೊಂಬೆ ಅಂತಿರುವಂತ ಐಶ್ವರ್ಯ ಉಗ್ರಂ ಮಂಜು ಅವರ ವಿರುದ್ಧ ಉಗ್ರಾವತಾರವನ್ನ ತಾಳ್ತಾರೆ. ಅದು ನೋಡುವಂತ ವೀಕ್ಷಕರಿಗೆ ಐಶ್ವರ್ಯ ಹಿಂಗ ಅಂತ ಅನ್ಸ್ಬಿಡುತ್ತೆ ಒಂದು ಕ್ಷಣ. ಆ ಒಂದು ಸಿಚುವೇಶನ್ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ನಾನೊಂದು ಹೇಳ್ತೀನಿ, ನವರಸಗಳು ಅಂತ ಏನ್ ಹೇಳ್ತಾರೋ ಎಲ್ಲಾ ವ್ಯಕ್ತಿಗಳಲ್ಲಿ ಅದಿರುತ್ತೆ. ಓಕೆ ಓಕೆ, ಯಾವ ರಸನ ನಾವು ಜಾಸ್ತಿ ಕುಡಿತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಯಾವ ರಸನ ಅವಾಯ್ಡ್ ಮಾಡಿರ್ತೀವಿ ಅದ್ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಝೋನ್ಗೆ, ಅಷ್ಟು ಕೋಪದ ಝೋನ್ಗೆ ನನ್ಗೆ ಹೋಗಕ್ ಇಷ್ಟಾನೇ ಇಲ್ಲ. ಆಕ್ಚುಲಿ ನಾನು ಲೈಫಲ್ಲಿ ನಾನು 9-10 years ಇಂದ ನಾನು ಇಂಡಸ್ಟ್ರಿಯಲ್ಲಿ ಇದೀನಿ. ಅಷ್ಟು ಜನ ಫ್ರೆಂಡ್ಸು, ಫ್ಯಾಮಿಲಿ, ಫ್ಯಾನ್ಸ್ ಎಲ್ಲರೂ ನನ್ನನ್ನ ನೋಡ್ಕೊಂಡ್ ಬಂದಿರ್ತಾರೆ. ನಾನು ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಝೋನ್ಗೆ ಹೋಗಕ್ಕೆ ಆ ಮಂಚ ಇನ್ನೇನೆಲ್ಲ ಮಾಡಿರ್ಬೋದು ಅಂತ. ಸಾರಿ, ಬಟ್ ಮಂಜಣ್ಣನ ಮೇಲೆ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ. ಆಸ್ ಅ ಕಲಾವಿದ, ಆಸ್ ಅ ಪರ್ಸನ್ ನಂಗೆ ತುಂಬಾ ಇಷ್ಟವಾದಂತ ಒಂದು ಕಂಟೆಸ್ಟೆಂಟ್ ಅವರು. ಅಂಡ್ ಅಣ್ಣನಂತೆ ನಾನು ನೋಡ್ತೀನಿ. ಬಟ್ ಆ ಒಂದು ವಿಚಾರವಾಗಿ ನಾಮಿನೇಷನ್ ಅಂತ ಮಾಡ್ತೀನಿ ಅವ್ರಿಗೆ ಹೋಗಿ, ಅದು ಕತ್ತಿ ಚುಚ್ಚೋದಿರುತ್ತೆ ಮಾಡ್ತೀನಿ. ಅದು ಕರೆಕ್ಟ್ ಆಗಿ ರೀಸನ್ ಕೊಡ್ತೀನಿ. ಆ ವಾರ ಫುಲ್ಲು ಮಹಾರಾಜರ ಟಾಸ್ಕ್ ನಡೆದಿರುತ್ತೆ. ಅಂಡ್ ನಾಮಿನೇಷನ್ ಅಂತ ಬಂದಾಗ ನಾನು ಒಂದು ರೀಸನ್ ಕೊಡ್ತೀವಿ. ನೀವು ಯುವರಾಣಿ ಅವ್ರ ತಂಡದ ಮೇಲೆ ನೀವು ದಾಳಿ ಮಾಡ್ತೀರಾ, ನಾವು ಏನು ಮಾತಾಡ್ಕೊಂಡು ಹೋಗಿರ್ತೀವಿ, ನೀವು ಬರೀ ಮಾತುಕತೆ ಆಡ್ಬೇಕಿತ್ತಲ್ಲಿ, ನೀವು ಫಿಸಿಕಲ್ ಅಟ್ಯಾಕ್ ಮಾಡ್ತೀರಾ, ಎತ್ತಿ ಒಗಿತೀರಾ ಶಿಶಿರ್ನ. ಸೊ ದಟ್ ಇಸ್ ರಾಂಗ್ ಅಂತ ಹೇಳಿ ನಾಮಿನೇಟ್ ಮಾಡ್ತೀನಿ. ಅದಕ್ಕೆ ನನ್ ಮೇಲೆ ಅವರು ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾರೆ. ವೈ ಶುಡ್ ಐ ಟೇಕ್ ಇಟ್? ನಾನು ಒಂದು ಪ್ರಾಪರ್ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿರ್ತೀನಿ, ಯಾವ್ದೋ ಡಬ್ಬಾ ರೀಸನ್ ಕೊಟ್ಟಿರಲ್ಲ. ಆ ವಾರದ ಟಾಸ್ಕ್ ಮೇರೆಗೆ ನಾನು ನಾಮಿನೇಟ್ ಮಾಡಿರ್ತೀನಿ. ಸೊ ಅದು ನನ್ಗೆ ಇಷ್ಟ ಆಗಿಲ್ಲ. ಸೊ ಐ ಹ್ಯಾಡ್ ಟು ಗಿವ್ ಇಟ್ ಬ್ಯಾಕ್. ಅದಕ್ಕೆ ನಾನು ಪೇಷನ್ಸ್ ನ ಕಳ್ಕೊಂಡೆ ಅಲ್ಲಿ. ನನ್ನ ಟೆಂಪರ್ ತುಂಬಾ ಹೋಗ್ಬಿಟ್ಟಿತ್ತು ಬೇರೆ. ಅಂಡ್ ಕೆಲವೊಂದು ವಿಷಯಗಳು ಮಂಜಣ್ಣ ಏನ್ ಮಾಡ್ತಾರೆ, ಇಲ್ದೇ ಇರೋದನ್ನೆಲ್ಲ ಅಪವಾದನ ಹೊರಿಸಿ ಆ ವ್ಯಕ್ತಿನ ಕುಗ್ಸುವಂತ ಪ್ರಯತ್ನ ಮಾಡ್ತಾರೆ. ಅವ್ರ ಗೇಮ್ಗೆ ಸ್ಟ್ರಾಟಜಿ ಇರ್ಬೋದು, ಅದು ವಾಟ್ ಎವರ್. ಬಟ್ ಆ ಪರ್ಸನ್ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಕುಗ್ಸುವಂತ ಪ್ರಯತ್ನ. ಸೊ ಹಾಗಾಗಿ ನಾನು ಮಾತಾಡ್ಲೇಬೇಕಾಗಿತ್ತು ಆ ಟೈಮಲ್ಲಿ. ಈಗ ತಾನೇ ಹೇಳ್ತಾ ಇದ್ರೆ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನುವಂಥದ್ದು, ಒಂದು ಶಿಶಿರ್ನ ಎಸೆಯುವಂತದ್ದಾಗಿರ್ಬೋದು. ಈ ಹಿಂದೆನೂ ಕೂಡ ರಂಜಿತ್ ಹಾಗೇನೆ ಲಾಯರ್ ಜಗದೀಶ್ ಅವರು ಒಂದು ಹಂಸ ಅವರ ಮಧ್ಯೆ ನಡೆದಿರುತ್ತೆ. ಆ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ಜಗದೀಶ್ ಸರ್ ಒಂದು ಮಾತಾಡ್ತಾರೆ, ಆ ಮಾತಿಗೋಸ್ಕರ ಅವರು ಹೊರಗ್ ನಡೀತಾರೆ. ಅಂಡ್ ರಂಜಿತ್ ಅವರು ಫಿಸಿಕಲ್ ಆಗಿ ಸ್ಟಾಪ್ ಮಾಡಕ್ ಹೋಗ್ತಾರೆ ಜಗದೀಶ್ ಸರ್ನ. ಆ ಒಂದು ವಿಚಾರವಾಗಿ ರಂಜಿತ್ ಅವರು ಆ ಮನೆಯಿಂದ ಆಚೆ ಹೋಗ್ತಾರೆ. ಬಟ್ ಐ ಥಿಂಕ್ ಸಮ್ವೇರ್ ಡೌನ್ ದ ಲೈನ್ ಈಗ ರಜತ್ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ ಸ್ಟಾರ್ಟಿಂಗ್ ವೀಕ್ ಬಂದಾಗ ಒಂದು ಟಾಸ್ಕ್ ಅಲ್ಲಿ. ಅದನ್ನೆಲ್ಲ ನಾವು ತಪ್ಪು ಅಂತ ಹೇಳ್ತೀವಿ. ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಆಚೆ ಹೋಗ್ಬಿಡ್ತೀನಿ, ನನ್ಗೇನು ಮಾನ ಮರ್ಯಾದೆ ಇಲ್ಲ, ಅದು ಇದು ಅಂತೆಲ್ಲ ತುಂಬಾ ಹರ್ಟ್ ಆಗ್ತಾರೆ. ಇಫ್ ಇಟ್ ಇಸ್ ಓಕೆ ಫಾರ್ ರಜತ್, ಜಗದೀಶ್ ಅವರು ಮಾತಾಡಿದ್ದು ಆಕ್ಚುಲಿ ಮನೆಯವರು ಅದು ಡಬಲ್ ಸ್ಟ್ಯಾಂಡರ್ಡ್ಸ್ ತರ ನನಗೆಲ್ಲೋ ಕಾಣಿಸ್ತು ಅಂತ ನನ್ಗೂ ಅನ್ಸಿದೆ, ಇಲ್ಲ ಅಂತಲ್ಲ. ಮನೆಯವರೆಲ್ಲ ಸೇರಿ ಅವ್ರ ಮೈ ಮೇಲೆ ಬೀಳ್ತಾರೆ. ಹೆಂಗ್ ಮಾತಾಡ್ಬೋದು, ಎಕ್ಸ್ಪೆಷಲಿ ಹುಡುಗಿರು, ಮಾನಸ ಆಗಿರ್ಬೋದು, ಭವ್ಯ ಆಗಿರ್ಬೋದು, ಸ್ಪೆಷಲಿ ಎಲ್ಲಾರು ಹೆಂಗೆ ನೀವ್ ಹೇಳ್ಬಿಟ್ರಿ ಆ ತರ. ಯಾರಿಗೋ ಒಬ್ರಿಗೆ ಹಂಸ ಅವ್ರಿಗೆ ಸ್ಟೇಟ್ಮೆಂಟ್ ಹೇಳಿರ್ತಾರೆ, ಅವ್ರೇನೋ ಡ್ಯಾಶ್ 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 ಅಂತ ವಾಟ್ ಎವರ್. ಸೊ ಹೆಂಗ್ ಹೇಳ್ಬಿಟ್ರಿ ನೀವು, ಆ ಒಂದು ವಿಚಾರವಾಗಿ ಎಲ್ಲರೂ ಅವ್ರ ಮೈ ಮೇಲೆ ಬೀಳ್ತಾರೆ. ಅದನ್ನ ಎಕ್ಸಾಜರೇಟ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಏನೋ ಒಂದು ಕೂರ್ಸ್ಕೊಂಡು ಮಾತಾಡ್ಬೋದಿತ್ತೇನೋ, ಅಥವಾ ಹಂಸ ಅವರೇ ಹೋಗಿ ಕೇಳ್ಬೋದಿತ್ತೇನೋ. ಅದನ್ನ ಬಿಟ್ಟು ಇಡೀ ಮನೆಯವರು ಒಂದು ರೀಸನ್ ಬೇಕಿತ್ತು ಅಷ್ಟೇ. ಜಗದೀಶ್ ಸರ್ನ ಹೊರಗಡೆ ಕಳ್ಸಕ್ ಒಂದು ರೀಸನ್ ಅಷ್ಟೇ. ಬಟ್ ಇಟ್ಸ್ ಅನ್ ಅನ್ಫಾರ್ಚುನೇಟ್ ಸಿಚುವೇಶನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.